ಸರ್ಕಾರ ಕೈಗೊಂಡಿರುವ ಎಸ್ಐಆರ್ ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸುವ ಉದ್ದೇಶದಿಂದ ಹೊಸಕೋಟೆ ತಾಲೂಕಿನಾದ್ಯಂತ ಕಾಂಗ್ರೆಸ್ ಪಕ್ಷದ ಬಿಎಲ್ಎಗಳಿಗೆ ಅಗತ್ಯ ತರಬೇತಿಗಳನ್ನು ನೀಡಲಾಗ್ತಿದೆ ಅಂತ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂತಹ ಉಪ್ಪಾರಳ್ಳಿ ಸಿ ಮುನಿಯಪ್ಪ ಅವರು ತಿಳಿಸಿದರು. ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಯಡಗೊಂಡನಹಳ್ಳಿ ಗ್ರಾಮದಲ್ಲಿ ಅನುಗೊಂಡನಹಳ್ಳಿ ಹೋಬಳಿಯ ಬಿಎಲ್ಎಗಳಿಗೆ ಹಮ್ಮಿಕೊಳ್ಳಲಾಗಿದ್ದ ಎಸ್ಐಆರ್ ಸಭೆಯಲ್ಲಿ ಅವರು ಮಾತನಾಡಿದರು. ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 293 ಮತಗಟ್ಟೆಗಳಿದ್ದು, ಹೊಸಕೋಟೆ ಪಟ್ಟಣದಲ್ಲಿ ಸುಮಾರು 50 ಮತಗಟ್ಟೆಗಳು ಹಾಗೂ ಗ್ರಾಮೀಣ ಹೋಬಳಿ ಭಾಗಗಳಲ್ಲಿ ಉಳಿದ ಮತಗಟ್ಟೆಗಳಿವೆ. ಸರ್ಕಾರ ನೇಮಿಸಿರುವ ಬಿಎಲ್ಒಗಳೊಂದಿಗೆ ಪಕ್ಷದ ಬಿಎಲ್ಎ2 ಕಾರ್ಯಕರ್ತರು ಸೇರಿ ಫಾರಂಗಳನ್ನು ಭರ್ತಿ ಮಾಡಿಸುವುದು, ತಿದ್ದುಪಡಿಗಳನ್ನು ಪೂರ್ಣಗೊಳಿಸುವುದು ಹಾಗೂ ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಮಾಹಿತಿಯನ್ನು ಸಂಗ್ರಹಿಸುವ ಜವಾಬ್ದಾರಿ ವಹಿಸಬೇಕು. ಈಗಾಗಲೇ ಹೊಸಕೋಟೆ ಪಟ್ಟಣದ ಎಲ್ಲ ಬಿಎಲ್ಎ2 ಕಾರ್ಯಕರ್ತರ ಸಭೆ ನಡೆಸಿ 2002 ಹಾಗೂ 2025ರ ಮತದಾರ ಪಟ್ಟಿಗಳ ಹೋಲಿಕೆ, ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ ಮತ್ತು ಅಗತ್ಯ ಕ್ರಮಗಳ ಕುರಿತು ವಿವರವಾದ ತರಬೇತಿ ನೀಡಲಾಗಿದೆ. ಮುಂದಿನ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ 30 ದಿನಗಳ ಕಾಲ ನಿರಂತರವಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯ ನಡೆಸುವಂತೆ ಸೂಚಿಸಲಾಗಿದೆ ಅಂತ ತಿಳಿಸಿದರು. ನಾವು ಈಗಾಗಲೇ ಹೊಸಕೋಟೆ ತಾಲೂಕಿನಲ್ಲಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ 293 ಮತದಾರ ಕೇಂದ್ರಗಳಿದ್ದು, ಇದರಲ್ಲಿ ಹೊಸಕೋಟೆ ಟೌನ್ನ 50 ಬೂತು, ಅದೇ ರೀತಿ ನಮ್ಮ ಹೋಬಳಿ ಲೆವೆಲಲ್ಲಿ 40-45 ಬೂತು, 40 ಆಯಾ ಬೂತು ಹೋಬಳಿಯಲ್ಲಿ ಸಭೆ ಕರೆದು ಏನು ನಮ್ಮ ಸರ್ಕಾರದಿಂದ ನೇಮಿಸಿರ್ತಕ್ಕಂಥ ಬಿಎಲ್ಒಗಳು, ಅದ್ರ ಜೊತೆಯಲ್ಲಿ ನಾವು ನೇಮಿಸಿರ್ತಕ್ಕಂಥ ಬಿಎಲ್ಎ2ಗಳು, ಅದರ ಮೇಲುಸ್ತುವಾರಿಯನ್ನು ನಾವು ಹೋಬಳಿ ಮುಖಂಡಗಳ ಜವಾಬ್ದಾರಿ ವಹಿಸಿ ನಿರಂತರವಾಗಿ ಫಾರಂ ವಿತರಣೆ ಮಾಡೋದು, ಫಾರಂ ಫಿಲ್ಅಪ್ ಮಾಡಿ ವಾಪಸ್ ಪಡೆಯುವಂಥ ಕೆಲಸ ಆಗಬೇಕು ಅಂತೇಳಿ ನಮ್ಮ ಮುಂದಿನ ಗ್ರಾಮ ಪಂಚಾಯಿತಿ ಚುನಾವಣೆ ದೃಷ್ಟಿಯಿಂದ ನಮ್ಮ ಪಕ್ಷದ ಎಲ್ಲ ಬಿಎಲ್ಒಗಳು 30 ದಿವಸನೂ ದಿನನಿತ್ಯ ಬಿಎಲ್ಒಗಳನ್ನ ಸಂಪರ್ಕ ಮಾಡಿ ಈ ಕೆಲಸ ಜರೂರಾಗಿ ಮಾಡಿಸ್ಕೊಡ್ಬೇಕು ಅಂತೇಳಿ ನಾನು ನಮ್ಮ ಪಕ್ಷದ ಪರವಾಗಿ, ಶಾಸಕರ ಪರವಾಗಿ ನಾವು ಬಿಎಲ್ಒಗಳಿಗೆ ಮನವಿ ಮಾಡ್ತೇನೆ. ಆಮೇಲೆ ಈಗಾಗಲೇ ನಾವು ನಿನ್ನೆ ಶಾಸಕರು ಹೊಸಕೋಟೆ ಟೌನಿನ ಎಲ್ಲ ಮತದಾನ ಕೇಂದ್ರಗಳ ಬಿಎಲ್ಎ2ಗಳನ್ನು ಕರೆದು ಅವರಿಗೆ ಎಷ್ಟೆಷ್ಟು ಪರ್ಸೆಂಟ್ ಆಗಿದೆ, ಏನು ಮುಂದೆ ಯಾವ ರೀತಿ ವೇಗವಾಗಿ ಮಾಡಬೇಕು, ಯಾವ ರೀತಿ 2002 ಮತದಾರ ಪಟ್ಟಿ ಮತ್ತು 2025ರ ಮತದಾರ ಪಟ್ಟಿ ಯಾವ ರೀತಿ ಪರಿಷ್ಕರಣೆ ಮಾಡಿ ತುಂಬಿ ನಾವು ಚುನಾವಣಾ ಆಯೋಗ ಸೆಕ್ಷನ್ ಕೊಡಬೇಕು ಅಂತೇಳಿ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದೀವಿ. ಇದು ಜರೂರಾಗಿ ಆಗೋದ್ರಿಂದ ಇನ್ನು 3 ಹೋಬಳಿಗೈತೆ, ಜಡಗೇನಹಳ್ಳಿ, ಅನಗೊಂಡಹಳ್ಳಿ, ಸೂಲಬೆಲೆ ಅವೆಲ್ಲ ಮುಗಿಸಿ ಈ ಮೋಸ್ಟ್ಲಿ 15ರಿಂದ 20ನೇ ತಾರೀಕು ಒಳಗಡೆ ನಮ್ಮ ತಾಲೂಕಿನಲ್ಲಿ ಪೂರ್ಣ ಪ್ರಮಾಣದ ಮತದಾರ ಪಟ್ಟಿ ಪರಿಷ್ಕರಣೆ ಮುಗಿಸೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಅಂತ ಇಲ್ಲಿ ನಾನು ಮಾತು ಹೇಳ್ತೀನಿ.